ಹಾಯ್, ಎಲ್ಲರೂ ಹೇಗಿದ್ದೀರಾ? ನನ್ನ ಅಮ್ಮ ನೋಡಿ ಇಲ್ಲಿ ಇವಾಗ ಮಳೆಗಾಲದ ಇಲ್ಲೆಲ್ಲ ನೀರು ಹೋಗ್ತದಲ್ಲ, ಎಲ್ಲ ಅಡ್ಡ ಅಡ್ಡ ಇದೆ, ಎಲ್ಲ ನೀರು ಹೋಗಲಿಕ್ಕೆ ಕ್ಲಿಯರ್ ಮಾಡುವ ಅಂತ ಎಲ್ಲ ಇದು ಸವರ್ತಾ ಇದ್ದಾರೆ ಅಂತ ಹೇಳುದಾ ತೋಟ ನೋಡಿ. ಅದು ನಮ್ಮನೆ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ನಮ್ಮನೆ. ನನ್ನ ಅಮ್ಮ ಇದೆಲ್ಲ ಇವಾಗೆಲ್ಲ ಅಡ್ಡ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ತೆಗ್ದದ್ದು ಈಗ ಅಮ್ಮ. ಇಲ್ಲ ಸ್ವಲ್ಪ ಕ್ಲಿಯರ್ ಇರಬೇಕಂತ. ಅಪ್ಪ ನೋಡಿ, ನಮ್ಮ ಮನೆ ಹತ್ರನೇ ರೋಡ್ ಉಂಟು. ಮುಂಚೆ ಈ ರೋಡ್ ಅಷ್ಟು ಅಗಲ ಇರಲಿಲ್ಲ ಆಯಿತಾ. ನಾವು ಚಿಕ್ಕವರಿರುವಾಗ ಅಂದರೆ ಒಂದು ವೆಹಿಕಲ್ ಹೋಗುವಷ್ಟು ಮಾತ್ರ ಇದ್ದದು. ಇವಾಗ ಸ್ವಲ್ಪ ಎರಡು ಎಲ್ಲ ಪಾಸ್ ಆಗ್ತದೆ. ಊರಿಗೆ ಇವಾಗ ಬಸ್ ಬಿಟ್ಟಿದ್ದಾರೆ. ಇಷ್ಟು ವರ್ಷ ಇರಲಿಲ್ಲ, ನನಗೆ 7 ತಿಂಗಳು ಮಗು ಇರುವಾಗ ಇತ್ತಂತೆ. ಅಮ್ಮ ಹೇಳ್ತಿದ್ರು ಅದು ಒಂದು ಬಸ್ ತಿರ್ತಿತ್ತು ಅಂತೆಲ್ಲ ಹೇಳ್ತಿದ್ರು ಆಯಿತಾ. ಬಟ್ ಈಗ ಇಷ್ಟು ನನಗೆ ಎಷ್ಟೋ ವರ್ಷ ಆದಮೇಲೆ, ನಮ್ಮದು ಎಲ್ಲ ಓದಿ ಆದ್ರ ಮೇಲೆ ಇವಾಗ 25 ವರ್ಷದ ಮೇಲೆ ಇವಾಗ ಒಂದು ಬಸ್ ಬಿಡಬೇಕಲ್ಲ. ಯಾರಾದರೂ ನಡ್ಕೊಂಡು ಹೋಗ್ತಾಯಿದೆ ಅವರಿಗೆಲ್ಲ ಹೆಲ್ಪ್ ಆಗ್ತದೆ ಒಂದು ಹೋಗಲಿಕ್ಕೆ. ಇಲ್ಲಾಂದರೆ ಇದು ತುಂಬ ದೂರ ಅಲ್ಲ. ಇದನ್ನು ನೋಡಿ, ಕಾಟು ಗಿಡ. ಆ್ಯಕ್ಚುಲಿ ನಾವು ನೀರಾಕಿ ಬೆಳೆಸಿದ್ರು ಸಹ ಇಂಥ ಚಂದ ಹೂ ಕೊಡೋದಿಲ್ಲ. ಅದು ಇಲ್ಲೆಲ್ಲ ಬೇಲಿ ಬದಿ ಎಲ್ಲ ಇಷ್ಟು ಚಂದ. ಆ್ಯಕ್ಚುಲಿ ತುಂಬ ದೊಡ್ಡದಾಗ್ತದೆ ನೋಡಿ, ಇದು ಇನ್ನೂ ದೊಡ್ಡದಾಗ್ತದೆ. ನಂದು ಅಮ್ಮ ಪೂರ ಚಂದಿಯಾಗಿದ್ದಾರೆ ಈಗ. ಹಾಂ, ಆ್ಯಕ್ಚುಲಿ ಕಲ್ಲ ಮೇಲೆಲ್ಲ ಹೋಗಲಿಕ್ಕೆ ಆಗೋದಿಲ್ಲ. ಮಳೆಗಾಲದಲ್ಲಿ ಇಲ್ಲಿ ತನಕ ನೀರು ಬರ್ತದೆ. ಇದೆಲ್ಲ ಆ್ಯಕ್ಚುಲಿ ಫುಲ್ ಆಗ್ತದೆ. ನನಗೆ ತೋರಿಸುವಾಗ ತುಂಬ ಸ್ವಲ್ಪ ಆಳ ಇಲ್ಲ ಅಂತ ಅನಿಸುತ್ತೆ. ಸ್ವಲ್ಪ ನೀರೆಲ್ಲ ಫುಲ್ ಆಗ್ತದೆ. ಮುಂಚೆನಾ ಕಾಯಿಯಲ್ಲಿ ನೀರಿಲ್ಲ ಅಲ್ಲ, ಗೋಂಟು ಕಾಯಿ. ತುಂಬ ದಿನ ಆಯಿತು ಎಂಥ ಸಹ ವ್ಲಾಗ್ ಎಂಥ ಸಹ ಮಾಡಲಿಲ್ಲ, ಏನು ಸಹ ಮಾಡಲಿಲ್ಲ. ನಾನು ಸಹ ಸ್ವಲ್ಪ ಇಟ್ಕೊಂಡು ಹೋಗ್ತೇನೆ. ಇಲ್ಲೇ ಇಟ್ಟು ಹೋಗುವ. ಹೂ ಬಿಸಿಲಿಗೆ ಬಾಡಿ ಹೋಗಿದೆ ತುಂಬ. right now I am in ತೋಡು. ಆ್ಯಕ್ಚುಲಿ ಎಂತಂದರೆ ಇಲ್ಲೆಲ್ಲ ಹಾವೆಲ್ಲ ಇರ್ತದೆ ಮಾತ್ರ. ಹೋಗುವ. ನನ್ನ ಅಮ್ಮ ಪಾಪ ಈ ಮಳೆ ಎಲ್ಲ ಬರೋಕ್ಕಿಂತ ಮುಂಚೆ ಇದೇ ಎಲ್ಲ ಕೆಲಸ ಆಗಿಬಿಟ್ಟಿದೆ ತುಂಬ ವರ್ಷದಿಂದ. ಎಂತ ಗೊತ್ತಾ, ಈ ಸೆಕೆಂಡ್ಸ್ ಅಲ್ಲ, ಅದು ಈ ಉಡುಪಿ ಸ್ವಲ್ಪ ಒಂದು ಹೊರಗಡೆ ಹೋದರೆ ಸಾಕು ಫುಲ್ ಅಂಗಿ ಎಲ್ಲ ಥಂಡಿ ಆಗ್ತದೆ ಆ ಥರ ಆಯಿತಾ. ಎಂಥ ಕೆಲಸ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ. ಅಷ್ಟು ಈ ಉರಿ ಬಿಸಿಲಲ್ಲ ಒಂಥರ. ಬಸ್ಸಲ್ಲಿ ಎಲ್ಲ ಕೂತ್ಕೊಂಡ್ರೆ ಸಾಕು ಫುಲ್ ಚಂಡಿ ಆಗಿ ಆಯಿತು. ಹಾಕಿದ ಬಟ್ಟೆ ಎಲ್ಲ ಒದ್ದೆ.
ಫಂಕ್ಷನ್ ಅಂತೂ ಇದ್ದರೆ ಅಂತೂ ಕೇಳೋದು ಬೇಡ. ಆ್ಯಕ್ಚುಲಿ ನಾನಿದು ಮಧ್ಯಾಹ್ನ ಟೆಂಪಲಿಗೆ ಹೋಗಿದ್ದೆ ಆಯಿತಾ. ಆವಾಗ ಹಾಕಿದ್ದು ಬಟ್ಟೆ ಇದು, ಇನ್ನೂ ತೆಗಿಲಿಲ್ಲ ಮಾತ್ರ. ಚಂದ ಉಂಟಾ? ಆ್ಯಕ್ಚುಲಿ ಇದು ನಮ್ಮದು ಕೇರು ಮರ. ಆ್ಯಕ್ಚುಲಿ ಎಂತ ಗೊತ್ತಾ, ಇದು ಇಲ್ಲಿ ಆ್ಯಕ್ಚುಲಿ ಮುಳ್ಳಹಂದಿ ಆ ಥರದ್ದೆಲ್ಲ ತಿರುಗ್ತವೆ ಆಯಿತಾ. ಅವು ಆ್ಯಕ್ಚುಲಿ ಈ ಗೇರು ಬೀಜನ ಅವೇ ಕಟ್ ಮಾಡಿ ತಿಂದ್ಕೊಂಡು ಹೋಗ್ತವೆ. ಒಂದು ನಿಮಿಷ ನಾನು ಹುಡುಕಿ ತೋರಿಸ್ತೇನೆ ನೋಡಿ ಅದು ಹೇಗೆ ಕಟ್ಟ. ಇಲ್ಲ, ಇದು ಫುಲ್ ಇದೆ ಬೀಜ. ಹುಡುಕುವ. ಹಾಂ, ಇಲ್ಲಿ ನೋಡಿ. ಹೌದು ನೋಡಿ, ಶಾರ್ಪಾಗಿ ಹೀಗೆ ಕಟ್ ಮಾಡಿ ತಿಂದ್ಕೊಂಡು ಹೋಗೋದು ಹೀಗೆ. ಆ್ಯಕ್ಚುಲಿ ಅದು ನಾವು ಅಂದರೆ ಅವು ಕಾಯೆಲ್ಲ ಬಿದ್ದಿದ್ರೆ ಉಂಟಲ್ಲ ಸೌಂಡ್ ಆಗ್ತದೆ ಆಯಿತಾ. ಹಾಗೆ ಟಾರ್ಚ್ ಹಾಕಿ ನೋಡುವಾಗ ಅವೇ ಹಂದಿಯೇ ಆಗಿರ್ತದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಪೀಸ್. ಇಲ್ಲಿ ಒಂದು ಇದೆ ನೋಡಿ, ಇದು ಸಹ. ಅದು ಎಷ್ಟು ಮಿಡಲ್ ಒಂದು ಹೀಗೆ ಕಟ್ ಮಾಡ್ತದೆ ಮಾತ್ರ. ಮಳೆ ಮೋಡ ಆಗಿದ ಹಾಗೆ ಉಂಟು, ಗೊತ್ತಿಲ್ಲ ಇನ್ನು ರಾತ್ರಿ ಎಂತ ಅಂತ. ಆ್ಯಕ್ಚುಲಿ ನಾರ್ಮಲ್ ಮಳೆ ಎಲ್ಲ ಬಂದರೆ ಪರವಾಗಿಲ್ಲ ಆಯಿತಾ. ಈ ಗುಡುಗು ಎಲ್ಲ ಬರಬಾರ್ದು. ಆ್ಯಕ್ಚುಲಿ ಗುಡುಗು ಸಿಡಿಲು ಇದೆಲ್ಲ ಬರಬಾರ್ದು. ಎಂದಂದರೆ ಈ ಗುಡುಗೆಲ್ಲ ಬರುವಾಗ ಎಲ್ಲಿ ಕೂತ್ಕೊಳ್ಳೋದಂತ ಗೊತ್ತಾಗೋದಿಲ್ಲ ನನಗೆ. ಅದಕ್ಕೆ ಆಂಡ ಹಾಂ, ಬಿಜಕರ ಅಂದ್ರೆ ದರ್ಲೆ ಅಂತ. ನಾವು ಪಂತಿಜೆ ನಾವು ಮುರಿಂಗ್ ಸಸಿ ಪಂದ ಆಯ್ತು ಕಾಯಿ ಆತಂಡ ಮತ್ತೆ ಎಲ್ಲರೂ ಹೇಗಿದ್ದೀರಾ? ಊಟ ಆಯಿತಾ? Let's go to our home. ಬಪ್ಪನಾ ಈ ಬಾಟಲ್ ಒಂದು ಪಸಂಬನಾ? ಆ್ಯಕ್ಚುಲಿ ಮುಂಚೆ ಇಲ್ಲೆಲ್ಲ ಸ್ವಲ್ಪ ಬಾಳೆ ಗಿಡ ತೋಟ ಎಲ್ಲ ಥರ ಇತ್ತು. ಅದೆಲ್ಲ ಇವಾಗ ಹೋಗಿದ್ದು. ಅಲ್ಲಿ ಅಷ್ಟು ಕಲ್ಲು ರಾಶಿ ಇದೆ, ಎಲ್ಲ ಮಣ್ಣಲ್ಲೆಲ್ಲ ಕಲ್ಲೇ ಇರೋದು. ಆ್ಯಕ್ಚುಲಿ ಅದೆಲ್ಲ ಸರಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಇದು ನಮ್ಮನೆ ನೋಡಿ.